ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಇಂಡಸ್ಟ್ರಿಯ ಮೇರು ನಟ. ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶ ವಿದೇಶಗಳಾದ್ಯಂತ ಸಾಕಷ್ಟು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಆದ್ರೆ ದರ್ಶನ್ ಅವರಿಗೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ದರ್ಶನ್ ಅವರನ್ನ ವಿರೋಧಿಸುತ್ತಾರೆ ಮತ್ತು ದರ್ಶನ್ ಅವರು ಸಾಕಷ್ಟು ಜನಗಳೊಂದಿಗೆ ವೈಮನಸ್ಸನ್ನ ಹೊಂದಿದ್ದಾರೆ. ದರ್ಶನ್ ಅವರ ನಡುವೆ ಆದಂತಹ ವೈಮನಸ್ಸುಗಳು ಎಷ್ಟರ ಮಟ್ಟಿಗೆ ಕಾಂಟ್ರವರ್ಸಿಗಳನ್ನ ಸೃಷ್ಟಿ ಮಾಡಿದ್ದಾವೆಂದ್ರೆ ಇವತ್ತು ದರ್ಶನ್ ಅವರನ್ನ ಕಂಡ್ರೆ ಅವರಿಗೆ ಆಗೋದಿಲ್ವೋ ಏನೋ ಅನ್ನೋ ರೀತಿ ಆಗಿದೆ. ಸ್ನೇಹಿತರೆ, ಇವಾಗ ನಿಮ್ಗೆ ಕೆಲವೊಂದಿಷ್ಟು ನಟರು ಮತ್ತು ದರ್ಶನ್ ಅವರ ನಡುವೆ ಯಾವ ರೀತಿಯಾಗಿ ವೈಮನಸ್ಸಾಯಿತು, ಅದಕ್ಕೆ ಏನು ಕಾರಣ ಎಂಬುದರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸುತ್ತೇನೆ. ಮೊದಲಿಗೆ ದರ್ಶನ್ ಮತ್ತು ಸುದೀಪ್ ಇವರಿಬ್ಬರ ಮಧ್ಯೆ ವೈಮನಸ್ಸಾಗುವ ಮೊದಲು ಯಾವ ರೀತಿಯಾಗಿದ್ರಂದ್ರೆ ಒಂದೇ ಜೀವ ಎರಡು ಪ್ರಾಣದಂತಿದ್ದರು. ಯಾವುದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿರಲಿ, ಪಾರ್ಟಿಗಳಿರಲಿ, ಅಲ್ಲಿ ದರ್ಶನ್ ಮತ್ತು ಸುದೀಪ್ ಅವರು ಇದ್ದೇ ಇರ್ತಿದ್ರು. ಇವರಿಬ್ಬರ ಸ್ನೇಹ ಅಷ್ಟೊಂದು ದೊಡ್ಡ ಮಟ್ಟಿಗಿತ್ತು ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ. ಆದ್ರೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಏಕಾಯ್ತು. ಸ್ನೇಹಿತರೆ, ಸುದೀಪ್ ಅವರು ಒಂದು ಬಾರಿ ಏನ್ ಮಾಡ್ತಾರಂದ್ರೆ ಒಂದು ಪ್ರೈವೇಟ್ ಚಾನೆಲ್ ಗೆ ಇಂಟರ್ವ್ಯೂ ಹೋಗಿರ್ತಾರೆ. ನಿಮ್ಗೆ ದರ್ಶನ್ ಅವರು ಹೇಗೆ ಪರಿಚಯ ಮತ್ತು ನಿಮ್ಮಿಬ್ಬರ ನಡುವೆ ಸ್ನೇಹ ಯಾವ ರೀತಿಯಾಗಿ ಪ್ರಾರಂಭವಾಯಿತು ಅಂತ ಕೇಳ್ತಾರೆ. ಆಗ ಸುದೀಪ್ ಅವರು ನಗುತ್ತಾ ಉತ್ತರ ಹೇಳುತ್ತಾ, ನಾನು ದರ್ಶನ್ ಅನ್ನ ಮೊದಲು ನೋಡಿದ್ದು ಕ್ಲಾಪ್ ಬಾಯ್ ಆಗಿ, ಆಮೇಲೆ ಕೆಲವೊಂದಿಷ್ಟು ಬಾರಿ ನೋಡಿ ನನ್ನ ನಡುವೆ ಮತ್ತು ಆತನ ನಡುವೆ ಫ್ರೆಂಡ್ಶಿಪ್ ಬೆಳೀತು. ತೂಗುದೀಪ ಶ್ರೀನಿವಾಸ್ ಅವರಂತಹ ಒಬ್ಬ ದೊಡ್ಡ ಮೇರು ನಟನ ಮಗ ಈ ರೀತಿಯಾಗಿ ಕೆಲಸ ಮಾಡುತ್ತಿದ್ದಾನಲ್ಲ ಅಂತ ಬೇಜಾರಾಯ್ತು. ಅದೇ ರೀತಿಯಾಗಿ ದರ್ಶನ್ ಅವರನ್ನ ನಾನು ಮೊದಲು ಬಾರಿಗೆ ನೋಡಿದ್ದು ಅಂತ ಹೇಳ್ತಾರೆ. ಅದಾದ ನಂತರ ಮುಂದುವರಿಸಿ ಮೆಜೆಸ್ಟಿಕ್ ಎಂಬ ಮೂವಿ ಮೊದಲು ನನಗೆ ಬಂದಿತ್ತು, ಆದ್ರೆ ಅದನ್ನ ನಾನು ನಿರಾಕರಿಸಿದೆ. ಆ ಟೈಮ್ ನಲ್ಲಿ ನಾನು ಸಾಕಷ್ಟು ಬ್ಯುಸಿ ಆಗಿದ್ದೆ, ಸಾಕಷ್ಟು ಕೆಲಸಗಳು ನನಗಿದ್ವು, ಅದರಿಂದ ನಾನು ಅದನ್ನ ನಿರಾಕರಿಸಿದೆ. ಮತ್ತು ಇಲ್ಲಿ ಮೆಜೆಸ್ಟಿಕ್ ನ ಪ್ರೊಡ್ಯೂಸರ್ ಗೆ ನಾನೇ ಹೇಳಿದೆ, ತೂಗುದೀಪ ಶ್ರೀನಿವಾಸ್ ಅವರ ಮಗ ಇದ್ದಾನೆ ದರ್ಶನ್ ಅಂತ, ತುಂಬಾ ಹೈಟ್ ಆಗಿದ್ದಾನೆ, ತುಂಬಾ ಒಳ್ಳೆ ಪರ್ಸನಾಲಿಟಿ ಇದೆ, ಈ ಮೆಜೆಸ್ಟಿಕ್ ಅನ್ನೋ ಒಂದು ಮೂವಿಗೆ ಆತ ಸೂಕ್ತವಾದಂತಹ ವ್ಯಕ್ತಿ, ಒಂದ್ ಸಾರ್ತಿ ಅವ್ರನ್ನ ಕೇಳಿ ನೋಡಿ ಅಂತ ಹೇಳ್ತಾರೆ. ಇದರಿಂದ ಮೆಜೆಸ್ಟಿಕ್ ನ ಮೂವಿ ದರ್ಶನ್ ಅವರಿಗೆ ಬಂತು ಅಂತ ಹೇಳ್ತಾರೆ ಇಲ್ಲಿ ಸುದೀಪ್ ಅವರು. ಆ ಟೈಮ್ ನಲ್ಲಿ ಸುದೀಪ್ ಅವರು ಹೇಳಿದಂತಹ ಈ ಮಾತು ಸಾಕಷ್ಟು ವೈರಲ್ ಆಗ್ಬಿಡುತ್ತೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನ್ಯೂಸ್ ಗಳಲ್ಲಿ ಇದೇ ವೈರಲ್ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಇದು ಸದ್ ಮಾಡಿತ್ತು. ಅದು ಆದ ನಂತರ ಇಲ್ಲಿ ದರ್ಶನ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕುತ್ತಾರೆ. ಅದನ್ನ ನೋಡಿದ ಎಲ್ಲಾ ಜನಗಳು ಶಾಕ್ ಆಗ್ತಾರೆ. ಅದು ಏನೆಂದ್ರೆ, ಇಲ್ಲಿ ಸುದೀಪ್ ಮತ್ತು ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು, ಅದನ್ನ ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತಹ ಸ್ನೇಹಿತರಲ್ಲ ಮತ್ತು ಸುದೀಪ್ಗೂ ನನಗೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅದು ಆದ ನಂತರ ಇಲ್ಲಿ ಎಲ್ಲಾ ಜನಗಳು ಶಾಕ್ ಆಗ್ತಾರೆ. ದರ್ಶನ್ ಅವರ ಐಡಿ ಯಾಕೆ ಮಾಡಿರಬಹುದು, ಅದಕ್ಕಾಗಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಯಾರೋ ಅಂತ ಅನ್ಕೊಂತಿರ್ತಾರೆ. ಆದ್ರೆ ಇಲ್ಲಿ ದರ್ಶನ್ ಅವರು ಇನ್ನೊಂದು ಪೋಸ್ಟ್ ಹಾಕುವ ಮೂಲಕ ನನ್ನ ಐಡಿಯನ್ನ ಯಾರು ಯಾಕೆ ಮಾಡಿಲ್ಲ, ಇದನ್ನ ನಾನೇ ಹಾಕಿರೋದು ಅನ್ನೋ ರೀತಿಯಾಗಿ ಇಲ್ಲಿ ಕ್ಲಾರಿಟಿಯನ್ನ ಕೊಡ್ತಾರೆ. ಇದರ ಬಗ್ಗೆ ನ್ಯೂಸ್ ಗಳು ಒತ್ತಾಯ ಮಾಡಿದ್ದರಿಂದ ಇಲ್ಲಿ ದರ್ಶನ್ ಅವರು ಹೇಳ್ತಾರೆ, ಮೆಜೆಸ್ಟಿಕ್ ಅನ್ನೋ ಮೂವಿ ನನಗೆ ನೇರವಾಗಿ ಬಂದಿದ್ದು, ಅದು ಯಾರ ಹತ್ರನೂ ಹೋಗಿಲ್ಲ. ಮೆಜೆಸ್ಟಿಕ್ ಅನ್ನ ಡೈರೆಕ್ಟರ್ ಮತ್ತು ನಿರ್ದೇಶಕರು ನೇರವಾಗಿ ನನ್ನ ಹತ್ರ ತಂದ್ರು ಮತ್ತು ಸುದೀಪ್ ಅವರು ನಾನು ಕ್ಲಾಪ್ ಅನ್ನ ಹಿಡ್ಕೊಂಡು ನಿಂತಿದ್ದೆ ಅಂತ ಹೇಳಿದ್ರು. ಅದನ್ನ ನಾನು ಯಾವತ್ತು ಹಿಡ್ಕೊಂಡು ನಿಂತಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವುದೇ ರೀತಿಯಾದಂತಹ ಕ್ಲಾಪ್ ಬಾಯ್ ಆಗಿದ್ದಿಲ್ಲ, ನಾನು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಈ ಎಲ್ಲಾ ಘಟನೆಗಳು ಆದ ನಂತರ ಇಲ್ಲಿ ಮೆಜೆಸ್ಟಿಕ್ ನ ನಿರ್ದೇಶಕರನ್ನ ಕೆಲವೊಂದಿಷ್ಟು ನ್ಯೂಸ್ ಗಳು ಕೇಳ್ತಾರೆ. ಅವಾಗ ನಿರ್ದೇಶಕರು ಹೇಳ್ತಾರೆ, ಇಲ್ಲ, ಮೆಜೆಸ್ಟಿಕ್ ಅನ್ನೋ ಮೂವಿ ಸುದೀಪ್ ಅವರಿಗೆ ಮೊದಲು ನಾವು ತಗೊಂಡೋಗಿದ್ದು. ಅವಾಗ ಸುದೀಪ್ ಅವರೇ ನಮ್ಗೆ ಹೇಳಿದ್ದು, ಇಲ್ಲಿ ದರ್ಶನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ತೂಗುದೀಪ ಶ್ರೀನಿವಾಸ್ ಅವರ ಮಗ, ಈ ಕತೆಗೆ ಸಖತ್ತಾಗಿ ಸೂಟ್ ಆಗ್ತಾನೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿ ಮೆಜೆಸ್ಟಿಕ್ ಅನ್ನೋ ಮೂವಿನ ತಗೊಂಡು ಹೋಗ್ಬಿಟ್ಟು ನಾವು ದರ್ಶನ್ ಅವರಿಗೆ ತೋರಿಸಿದ್ವಿ, ಅವರು ಒಪ್ಕೊಂಡ್ರು ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿ ದರ್ಶನ್ ಮತ್ತು ಸುದೀಪ್ ಅವರು ಇದರ ಬಗ್ಗೆ ಜಾಸ್ತಿ ಮಾತಾಡ್ಲಿಲ್ಲ. ಈ ವೈಮನಸ್ಸು ಅಲ್ಲಿಗೆ ಸ್ಟಾಪ್ ಆಯ್ತು. ಸ್ನೇಹಿತರೆ, ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಇವರಿಬ್ಬರ ಮಧ್ಯೆ ಸಾಕಷ್ಟು ವೈಮನಸ್ಸುಗಳಿದ್ದಾವೆ. ಇಲ್ಲಿ ಸುದೀಪ್ ಅವರನ್ನೇ ಆಗಲಿ, ದರ್ಶನ್ ಅವರನ್ನೇ ಆಗಲಿ, ಯಾವುದಾದರೂ ಪ್ರೆಸ್ ಮೀಟಿಂಗ್ ಇದ್ದಾಗ ಇಲ್ಲಿ ಸುದೀಪ್ ಅವರ ಬಗ್ಗೆ ದರ್ಶನ್ ಅವರನ್ನ ಕೇಳ್ತಾರೆ, ದರ್ಶನ್ ಅವರ ಬಗ್ಗೆ ಸುದೀಪ್ ಅವರನ್ನ ಕೇಳ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ಇವರಿಬ್ಬರ ಮಧ್ಯೆ ವೈಮನಸ್ಸಿರುವ ಮೊದಲು ಇವರಿಬ್ಬರ ಫ್ರೆಂಡ್ಶಿಪ್ ಯಾವ ರೀತಿಯಾಗಿತ್ತಂದ್ರೆ ಸ್ನೇಹಿತರೆ, ಅದನ್ನ ಯೋಚನೆ ಮಾಡಲು ಸಹಿತ ಸಾಧ್ಯವಿಲ್ಲ. ಅದೊಂದು ಉತ್ತಮವಾದ ರೀತಿಯಲ್ಲಿ ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇತ್ತು. ಆ ಫ್ರೆಂಡ್ಶಿಪ್ ಅನ್ನ ಇವತ್ತಿನವರೆಗೂ ಸಹಿತ ಸಾಕಷ್ಟು ಅಭಿಮಾನಿಗಳು ನೋಡಕ್ ಇಷ್ಟಪಡ್ತಾರೆ. ಅವರು ಮತ್ತೆ ಒಂದಾಗಬೇಕು ಅಂತ ಎಷ್ಟೋ ಜನ ಕಾಯ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ನಟ ಧ್ರುವ ಸರ್ಜಾ ಮತ್ತು ದರ್ಶನ್ ಅವರ ಮಧ್ಯೆ ಆದಂತಹ ವೈಮನಸ್ಸು, ಸ್ನೇಹಿತರೆ, ಇವರಿಬ್ಬರ ಮಧ್ಯೆ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಗಲಾಟೆಗಳು ಜಗಳಗಳು ಆಗಿಲ್ಲ. ನಿಮ್ಗೆ ಗೊತ್ತಿದ್ದೇ ಇರಬಹುದು, ಕಾವೇರಿ ಹೋರಾಟದಲ್ಲಿ ಇಲ್ಲಿ ದರ್ಶನ್ ಅವರು ಬರುತ್ತಿದ್ದಂತೆ ಸ್ಟೇಜ್ ಗೆ ಇಲ್ಲಿ ಧ್ರುವ ಸರ್ಜಾ ಅವರು ಇಳಿದೋಗ್ತಾರೆ. ಇವರಿಬ್ಬರ ಮಧ್ಯೆ ವೈಮನಸ್ಸಾಗಲು ಇದು ಒಂದು ಕಾರಣ ಅಂತ ಹೇಳ್ತಾರೆ. ಆದ್ರೆ ಇದರ ಮೂಲ ಕಾರಣ ಏನು ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲಿ ಅರ್ಜುನ್ ಸರ್ಜಾ ಅವರ ಮಗಳ ಮೂವಿ ಪ್ರೇಮ ಬರಹ, ಈ ಮೂವಿಯ ಡಿಸ್ಟ್ರಿಬ್ಯೂಷನ್ ಅನ್ನ ಇಲ್ಲಿ ದರ್ಶನ್ ಅವರು ಅವರ ಸ್ನೇಹಿತರಿಗೆ ಒಪ್ಪಿಸಿರ್ತಾರಂತೆ. ಅದರ ಹಣದ ವಿಚಾರವಾಗಿ ಸಣ್ಣ ಪುಟ್ಟ ಇಶ್ಯೂಗಳಾಗಿದ್ವಂತೆ. ಆ ಟೈಮ್ ನಲ್ಲಿ ದರ್ಶನ್ ಅವರು ಇಲ್ಲಿ ಧ್ರುವ ಸರ್ಜಾ ಅವರ ಬಗ್ಗೆ ಏನೋ ಕೆಟ್ಟದಾಗಿ ಮಾತನಾಡಿದರಂತೆ. ಇದರಿಂದಾನೇ ಅವರಿಬ್ಬರ ಮಧ್ಯೆ ವೈಮನಸ್ಸು ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಆದ್ರೆ ಧ್ರುವ ಸರ್ಜಾ ಅವರು ಇದರ ಬಗ್ಗೆ ಏನು ಅಂತ ನಾನು ದರ್ಶನ್ ಅವರನ್ನೇ ಕೇಳಬೇಕು ಅಂತ ಹೇಳ್ತಾರೆ. ಇದರಿಂದಾನೇ ಇಲ್ಲಿ ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ನಡುವೆ ಕೆಲವೊಂದಿಷ್ಟು ಮನಸ್ತಾಪಗಳು ಹಂಗೆ ಉಳಿದು ಅಂತ ಹೇಳ್ತಾರೆ. ಆದ್ರೆ ಇದು ಎಷ್ಟು ಸತ್ಯ
ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನ ಅವರಿಬ್ಬರೇ ಕ್ಲಾರಿಟಿ ಕೊಡಬೇಕು. ಆದ್ರೆ ಇವರಿಬ್ಬರ ಮಧ್ಯೆ ಆದಂತಹ ಈ ವೈಮನಸ್ಸು ಪ್ರೇಮ ಬರಹ ಮೂವಿಯಿಂದಾನೇ ಪ್ರಾರಂಭವಾಯಿತು ಎಂಬ ಊಹಾಪೋಹಗಳಿದ್ದಾವೆ. ಇಲ್ಲಿ ಪ್ರೇಮ ಬರಹ ಮೂವಿಯಿಂದಾನೇ ಇವರಿಬ್ಬರ ನಡುವೆ ಸ್ನೇಹ ಹಾಳಾಯಿತು ಅಂತಾನು ಮಾತುಗಳಿದ್ದಾವೆ. ಸ್ನೇಹಿತರೆ, ಇನ್ನು ರವಿ ಬೆಳಗೇರಿ ಮತ್ತು ದರ್ಶನ್ ಅವರ ನಡುವೆ ಆದಂತಹ ವೈಮನಸ್ಸು. ರವಿ ಬೆಳಗೇರಿ ಅಕ್ಷರಗಳ ಮಾಂತ್ರಿಕ, ಎಥಿಕಲ್ ಜರ್ನಲಿಸ್ಟ್. ಇಲ್ಲಿ ದರ್ಶನ್ ಮತ್ತು ದರ್ಶನ್ ಅವರ ಪತ್ನಿಯ ನಡುವೆ, ಸಂಸಾರದ ನಡುವೆ ಏನ್ ಕೆಲವೊಂದಿಷ್ಟು ಗಲಾಟೆಗಳ ಆ ಟೈಮಲ್ಲಿ ಆಗ್ತಿದ್ವು, ಅದನ್ನ ಮುಲಾಜಿಲ್ದೆ ಪತ್ರಿಕೆಗಳಲ್ಲಿ ನೇರವಾಗಿ ಬರೀತಿದ್ರು ಇಲ್ಲಿ ರವಿ ಬೆಳಗೇರಿ ಅವರು. ರವಿ ಬೆಳಗೇರಿ ಮತ್ತು ದರ್ಶನ್ ಅವರ ನಡುವೆ ವೈಮನಸ್ಸು ಇವಾಗಿಂದೇನಲ್ಲ, ಅದು ಸಾಕಷ್ಟು ವರ್ಷಗಳ ಹಿಂದೆನೂ ಸಹಿತ ಅವರ ವೈಮನಸ್ಸಿತ್ತು. ಇಲ್ಲಿ ರವಿ ಬೆಳಗೇರಿ ಅವರು ದರ್ಶನ್ ಅವರ ಜೊತೆ ಮಾತ್ರ ವೈಮನಸ್ಸನ್ನ ಮಾಡ್ಕೊಂಡಿದ್ರು ಅನ್ನೋದು ಸುಳ್ಳು. ಅವರು ಪತ್ರಿಕೆಗಳಲ್ಲಿ ನೇರವಾಗಿ ಏನಾಗ್ತಿದೆ ಅದನ್ನೆಲ್ಲ ಹೇಳ್ತಿದ್ರು. ಅದಕ್ಕಾಗಿಯೇ ರವಿ ಬೆಳಗೇರಿ ಮತ್ತು ಸಾಕಷ್ಟು ನಟರ ನಡುವೆ ವೈಮನಸ್ಸಿತ್ತು. ನಿಮ್ಗೆ ಗೊತ್ತಿದ್ದೇ ಇರಬಹುದು, ಇಲ್ಲಿ ದುನಿಯಾ ವಿಜಯ್ ಅವರ ಭೀಮಾ ತೀರದ ಮೂವಿ, ಆ ಕಥೆನ ರವಿ ಬೆಳಗೇರಿ ಅವರು ನಾನೇ ಬರೆದಿದ್ದು, ಅದನ್ನ ಹಣಜಿ ನಾಗರಾಜ್ ಮತ್ತು ಇಲ್ಲಿ ದುನಿಯಾ ವಿಜಯ್ ಅವರು ನನ್ನ ಹೇಳದೆ ಕೇಳದೇನೆ ಮೂವಿ ಮಾಡ್ಕೊಂಡಿದ್ದಾರೆ ಅನ್ನೋ ಸ್ವಲ್ಪ ಕೋಪ ಇತ್ತು. ಇಲ್ಲಿ ಚಾನೆಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ದರ್ಶನ್ ಅವರು ಹೆಂಡತಿಗೆ ಹೊಡೆಯುವಂತಹ ವಿಷಯವನ್ನ ತಗೊಂಡ್ಬಿಡ್ತಾರೆ. ಆ ಟೈಮ್ ನಲ್ಲಿ ದುನಿಯಾ ವಿಜಯ್ಗೆ ಸಾಕಷ್ಟು ಕೋಪ ಬರುತ್ತೆ. ನೇರವಾಗಿ ಇಲ್ಲಿ ದರ್ಶನ್ ಅವರಿಗೆ ಕಾಲ್ ಮಾಡ್ತಾರೆ. ಆ ಟೈಮ್ ನಲ್ಲಿ ದರ್ಶನ್ ಅವರು ಸಹಿತ ಕೋಪಗೊಂಡು, ಹೊಡೆದ್ರೆ ನನ್ನ ಹೆಂಡತಿ ಹೊಡೆದಿರ್ತೀನಿ, ಯಾರು ಬೇರೆಯವ್ರ ಹೆಂಡತಿ ಹೊಡೆಯಲ್ಲ ಅನ್ನೋ ರೀತಿಯಲ್ಲಿ ಏಕವಚನದಲ್ಲೆಲ್ಲ ಮಾತಾಡ್ಬಿಡ್ತಾರೆ. ಅವಾಗಿನಿಂದ ಇಲ್ಲಿ ರವಿ ಬೆಳಗೇರಿ ಮತ್ತು ಇಲ್ಲಿ ದರ್ಶನ್ ಅವರ ನಡುವೆ ಸಾಕಷ್ಟು ವೈಮನಸ್ಸು ಪ್ರಾರಂಭವಾಗಿಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ರವಿ ಬೆಳಗೇರಿ ಅವರು ದರ್ಶನ್ ಅವರನ್ನ ಎಷ್ಟು ವಿರೋಧಿಸ್ತಿದ್ರು ಅನ್ನೋದಕ್ಕೆ ಈ ಒಂದು ಮಾತು ನಿಮ್ಗೆ ಹೇಳಿದ್ರೆ ಸಾಕು ಅನ್ಸುತ್ತೆ. ಇಲ್ಲಿ ನೇರವಾಗಿ ರವಿ ಬೆಳಗೇರಿ ಅವರು ಹೆಂಡತಿಯನ್ನ ಹೊಡೆದ ರೀತಿಯಲ್ಲಿ ಮಾತನಾಡ್ತಿದ್ರು ಮತ್ತು ಅಣ್ಣವ್ರನ್ನ ನೋಡಿ ಕಲಿಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಬರಬಾರದ ಕಾಲದಲ್ಲಿ, ಬರಬಾರದ ರೀತಿಯಲ್ಲಿ, ಬರಬಾರ್ದಂತಹ ದುಡ್ಡು ಏನಾದ್ರು ಬಂದ್ರೆ ಈ ರೀತಿ ಆಗುತ್ತೆ ಅಂತ ಇಲ್ಲಿ ನೇರವಾಗಿ ಬರೀತಿದ್ರು. ಅದಕ್ಕಾಗಿಯೇ ಇಲ್ಲಿ ರವಿ ಬೆಳಗೇರಿ ಮತ್ತು ದರ್ಶನ್ ಅವರ ಮಧ್ಯೆ ಆಗ್ತಿರ್ಲಿಲ್ಲ. ಸ್ನೇಹಿತರೆ, ಇನ್ನು ಜಗ್ಗೇಶ್ ಮತ್ತು ದರ್ಶನ್ ಅವರ ನಡುವೆ ಆದಂತಹ ವೈಮನಸ್ಸು. ಸ್ನೇಹಿತರೆ, ಇಲ್ಲಿ ದರ್ಶನ್ ಮತ್ತು ಜಗ್ಗೇಶ್ ಅವರ ನಡುವೆ ಆದಂತಹ ವೈಮನಸ್ಸನ್ನ ಇಲ್ಲಿ ಜಗ್ಗೇಶ್ ಅವರು ನಾನು ದರ್ಶನ್ ಅವರನ್ನ ವಿರೋಧಿಸ್ತೀನಿ ಅಂತ ನೇರವಾಗಿ ಏನ್ ಹೇಳಿಲ್ಲ. ಆದ್ರೆ ಇಲ್ಲಿ ಜಗ್ಗೇಶ್ ಅವರ ತೋತಾಪುರಿ ಮೂವಿಯ ಶೂಟಿಂಗ್ ನ ಟೈಮ್ ನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಜಗ್ಗೇಶ್ ಅವರನ್ನ ಮುತ್ತಿಗೆ ಹಾಕಿ ಇಲ್ಲಿ ಜಗ್ಗೇಶ್ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಿದ್ರು. ಜಗ್ಗೇಶ್ ಅವರ ಒಂದು ಆಡಿಯೋದಲ್ಲಿ ದರ್ಶನ್ ಅವರ ಹುಡುಗರು ಆ ರೀತಿ ಈ ರೀತಿ ಅಂತ ಪದ ಬಳಕೆಯನ್ನ ತಪ್ಪಾಗಿ ಮಾತನಾಡಿದ್ದಾರೆ ಅಂತ ಇಲ್ಲಿ ದರ್ಶನ್ ಅವರ ಹುಡುಗರು ಇದರ ಬಗ್ಗೆ ವಿರೋಧಿಸುತ್ತಾರೆ. ಇಲ್ಲಿ ದರ್ಶನ್ ಅಭಿಮಾನಿಗಳು ಇಲ್ಲಿ ಜಗ್ಗೇಶ್ ಅವರು ಇದರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಸಹಿತ ಇಲ್ಲಿ ಆಗ್ರಹಿಸುತ್ತಾರೆ. ಆ ಸಮಯದಲ್ಲಿ ದರ್ಶನ್ ಅವರು ಅಲ್ಲಿ ಇರಲಿಲ್ಲ ಅಂತೆ. ಅದು ಅಲ್ಲದೆ ಇಲ್ಲಿ ಜಗ್ಗೇಶ್ ಅವರು ಹಿರಿಯ ನಟರು, ಇವರು ದರ್ಶನ್ ಅವರಿಗೆ ಕ್ಷಮೆ ಕೇಳಬೇಕು ಅನ್ನೋ ಮಾತುಗಳು ವೈಮನಸ್ಸನ್ನ ಉಂಟು ಮಾಡಿದ್ವಿ ಇವರಿಬ್ಬರ ಮಧ್ಯೆ. ಸ್ನೇಹಿತರೆ, ಇದಾದ ನಂತರ ಇಲ್ಲಿ ಜಗ್ಗೇಶ್ ಅವರು ದರ್ಶನ್ ಅವರು ಆರೋಪಿಯಾಗಿ ಜೈಲು ಸೇರಿದ ನಂತರ ಇಲ್ಲಿ ಜಗ್ಗೇಶ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದು ಇಂಡೈರೆಕ್ಟ್ ಆಗಿ ಇಲ್ಲಿ ಜಗ್ಗೇಶ್ ಅವರು ದರ್ಶನ್ ಅವರಿಗೆ ತಿವಿದಂತಿತ್ತು. ಆದ್ರೆ ಇಲ್ಲಿ ಜಗ್ಗೇಶ್ ಅವರು ನೇರವಾಗಿ ನಾನು ದರ್ಶನ್ ಅವರನ್ನ ವಿರೋಧಿಸುತ್ತೀನಿ, ದರ್ಶನ್ ಅವರನ್ನ ದ್ವೇಷ ಮಾಡ್ತೀನಿ ಅಂತ ಎಲ್ಲೂ ಸಹಿತ ಹೇಳಿಲ್ಲ. ಆದ್ರೆ ಇವರಿಬ್ಬರ ಮಧ್ಯೆ ಕೆಲವೊಂದಿಷ್ಟು ವೈಮನಸ್ಸುಗಳಿದ್ದಾವೆ. ಸ್ನೇಹಿತರೆ, ಇನ್ನು ಉಮಾಪತಿ ಮತ್ತು ದರ್ಶನ್ ಅವರ ಮಧ್ಯೆ ಆದಂತಹ ವೈಮನಸ್ಸು, ಇವರಿಬ್ಬರ ಬಗ್ಗೆ ನಾನು ನಿಮ್ಗೆ ಮಾತನಾಡೋ ಅವಶ್ಯಕತೆನೇ ಇಲ್ಲ. ಏಕೆಂದ್ರೆ ಇವರಿಬ್ಬರ ಮಧ್ಯೆ ಆದಂತಹ ಸಾಕಷ್ಟು ವೈಮನಸ್ಸುಗಳು ನಿಮ್ಗೆ ಈಗಾಗಲೇ ಗೊತ್ತಿದ್ದಾವೆ. ಸ್ನೇಹಿತರೆ, ಇವರಿಬ್ಬರ ಮಧ್ಯೆ ವೈಷಮ್ಯ ಕಾರಣ ಆಗಲು ಯಾವುದೋ ಒಂದು 25 ಕೋಟಿಯ ವಿಚಾರವಾಗಿ ಇವರಿಬ್ಬರ ಮಧ್ಯೆ ವೈಷಮ್ಯ ಪ್ರಾರಂಭವಾಗುತ್ತೆ. ಮೊದಲು ಇಲ್ಲಿ ದರ್ಶನ್ ಅವರು ಉಮಾಪತಿಯನ್ನ ಸಾಕಷ್ಟು ವಿರೋಧ ಮಾಡ್ತಾನೆ ಬರ್ತಿದ್ದಾರೆ. ಆದ್ರೆ ಉಮಾಪತಿ ಅವರು ಮಾತ್ರ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡೇ ಇಲ್ಲ. ಇಲ್ಲಿ ಉಮಾಪತಿ ಅವರು ಸಾಕಷ್ಟು ವಿಚಾರಗಳಲ್ಲಿ ಸೈಲೆಂಟ್ ಆಗಿ ಇರ್ತಾರೆ. ಇವರಿಬ್ಬರ ಮಧ್ಯೆ ಯಾವ ರೀತಿಯಾದಂತಹ ದ್ವೇಷ ಇದೆ ಅಂತ ಗೊತ್ತಿಲ್ಲ. ಇವರಿಬ್ಬರು ಒಂಥರ ಯಾವ ರೀತಿ ಅಂದ್ರೆ ಸ್ನೇಹಿತರಲ್ಲದ ವೈರಿಗಳು. ಇವರಿಬ್ಬರ ಮಧ್ಯೆ ಯಾವ ಪರ್ಸನಲ್ ವಿಷಯಕ್ಕೆ ಜಗಳ ಆಗಿದೆ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ದರ್ಶನ್ ಅವರು ಮಾತ್ರ ಉಮಾಪತಿಯನ್ನ ಸಾಕಷ್ಟು ವಿಚಾರಗಳಲ್ಲಿ ನೇರವಾಗಿ ಅಂದ್ಬಿಟ್ಟಿದ್ದಾರೆ. ಇದು ಉಮಾಪತಿ ಮತ್ತು ದರ್ಶನ್ ಅವರ ನಡುವೆ ಇರುವಂತಹ ವೈಮನಸ್ಸು. ಇನ್ನು ಇಂದ್ರಜಿತ್ ಲಂಕೇಶ್ ಮತ್ತು ದರ್ಶನ್ ಅವರ ನಡುವೆ ಆದಂತಹ ವೈಮನಸ್ಸು ನಿಮ್ಗೆ ಗೊತ್ತಿದ್ದೇ ಇರಬಹುದು. ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ದರ್ಶನ್ ಅವರು ಸಪ್ಲೈಯರ್ ಮೇಲೆ ಕೈ ಮಾಡಿದ್ದಾರೆ ಅಂತ ಆರೋಪ ಬರುತ್ತೆ. ಇದರ ಬಗ್ಗೆ ಸಾಕಷ್ಟು ಒತ್ತಾಯ ಮಾಡಿದ್ದೇ ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವರು. ಇದು 2021ರಲ್ಲಿ ನಡೆದಂತಹ ಘಟನೆ. ಇವರಿಬ್ಬರ ಮಧ್ಯೆ ಸಾಕಷ್ಟು ಗಲಾಟೆಗಳಾದವು. ಇವರಿಬ್ಬರ ಮಧ್ಯೆನ ಜಗಳ ತಾರಕಕ್ಕೇರಿತು. ಆ ಟೈಮ್ ನಲ್ಲಿ ಸ್ನೇಹಿತರೆ ಲಾಕ್ ಡೌನ್ ಇತ್ತು. ಆ ಟೈಮ್ ನಲ್ಲಿ ರಾತ್ರಿ 3 ಗಂಟೆಯವರೆಗೂ ಸಹಿತ ಇಲ್ಲಿ ಗಲಾಟೆ ಆಗಿದೆ ಎಂಬ ಮಾತುಗಳು ಕೇಳಿ ಬಂದವು. ಇಲ್ಲಿ ದರ್ಶನ್ ಮತ್ತು ಸಂದೇಶ್ ಅವರ ಆಡಿಯೋ ನನ್ನ ಹತ್ರ ಇದೆ ಅಂತ ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾರೆ. ಇದರ ಜೊತೆಗೆ ಗಂಗಾಧರ್ ಎಂಬ ಕನ್ನಡಿಗನ ಮೇಲೆ ಹಲ್ಲೆ ಆಗಿದೆ ಎಂಬ ಮಾತುಗಳು ಸಹಿತ ಮಾತನಾಡ್ತಾರೆ. ಮತ್ತು ಸಪ್ಲೈಯರ್ ನ ಹೆಂಡತಿ ಬೆಳಗ್ಗೆ ಹೊರಗೆ ತಗೊಂಡು ಒಡೆಯೋಕ್ ಬಂದಿದ್ರು ಅನ್ನೋ ರೀತಿ ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಮಾತನಾಡ್ತಾರೆ. ಇವರಿಬ್ಬರ ಆರೋಪ ಮತ್ತು ಪ್ರತಿ ಆರೋಪಗಳ ನಡುವೆ ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ನನ್ನ ಹತ್ರ ಆಡಿಯೋ ಇದೆ ಅಂತ ಹೇಳಿದ್ರಲ್ಲ, ದರ್ಶನ್ ಅವರು ಇದಕ್ಕೆ ಪ್ರತಿ ಉತ್ತರವಾಗಿ ಅವನ ಅಪ್ಪನ್ ಹುಟ್ಟಿದ್ರೆ ಆಡಿಯೋನ ಬಿಡೋ ಕೇಳು ಅಂತ ಹೇಳ್ಬಿಡ್ತಾರೆ. ಆಗ ಇಂದ್ರಜಿತ್ ಲಂಕೇಶ್ ಅವರು ಒಂದು ಆಡಿಯೋನ ಬಿಡ್ತಾರೆ ಮತ್ತು ಅದರಲ್ಲಿ ಇರುವಂತಹ ಧ್ವನಿ ದರ್ಶನ್ ಅವರದೇ ಅನ್ನಲಾಗುತ್ತೆ. ಆದ್ರೆ ಅದು ಎಲ್ಲೂ ಸಹಿತ ಪ್ರೂವ್ ಆಗಿಲ್ಲ. ಅದು ಆದ ನಂತರ 2 ವರ್ಷಗಳ ಕಾಲ ಬ್ಯಾನ್ ವಿಚಾರವು ಸಹಿತ ಸ್ವಲ್ಪ ಸದ್ದನ್ನ ಮಾಡುತ್ತೆ. ಇದಾದ ನಂತರ ಇವರಿಬ್ಬರ ಮಧ್ಯೆ ಈ ಕೆಲವೊಂದಿಷ್ಟು ವೈಷಮ್ಯಗಳಿಂದ ಇವರಿಬ್ಬರ ಸಂಬಂಧ ಹಾಳಾಯ್ತು ಅನ್ಬಹುದು. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಮೇರು ನಟ ಇಲ್ಲಿ ದರ್ಶನ್ ಅವರು ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದವರು. ಅವರ ತಂದೆ ಒಬ್ಬ ದೊಡ್ಡ ಕಲಾವಿದರಾದರೂ ಸಹಿತ ದರ್ಶನ್ ಅವರು ಮಾತ್ರ ಲೈಟ್ ಬಾಯ್ ಆಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಇವತ್ತು ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ದಾರೆ. ಆದ್ರೆ ಅವರ ಮಧ್ಯೆ ಸಾಕಷ್ಟು ಕಾಂಟ್ರವರ್ಸಿ
ನಿರೀಕ್ಷೆಗಳಿದ್ದಾವೆ. ಅದು ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನಗಳ ನಡುವೆ ದರ್ಶನ್ ಅವರು ವೈಮನಸ್ಸನ್ನ ಹೊಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಈ ವಿಡಿಯೋದ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ನಿಮಗೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಏನು ಅನಿಸದಿದ್ದರೂ ಅದೇ ನಮಗೆ ಪ್ರೋತ್ಸಾಹ ಅಂತ ಹೇಳುತ್ತಾ, ನಿಮ್ಮ ಕೈಯಿಂದ ಸಬ್ಸ್ಕ್ರೈಬ್ ಮಾಡೋಕ್ ಆಗ್ಲಿಲ್ಲ ಅಂತಂದ್ರು ದಯವಿಟ್ಟು ಲೈಕ್ ಮಾಡಿ ಹೋಗಿ. ಇದೇ ನಿಮ್ಮ ಹತ್ರ ನಾವು ಮಾಡುತ್ತಿರುವಂತಹ ಒಂದು ಮನವಿ. ನೀವು ಲೈಕ್ ಮಾಡುವಂತಹ ಒಂದು ಬಟನ್ ಇಂದ ಮುಂದೆ ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳುತ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.